ಸ್ವಾಮಿಯ ಇಂದಿನ ಮಹಾಪೂಜೆ ಮತ್ತು ಮಂಗಳಾರತಿ ಬೆಳ್ಳಿ ಉಡುಪಿನೊಳಗೆ ಅಲಂಕಾರ ಮಾಡ್ಯಾರ ಇವತ್ತು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಕದ್ರಮುಂಡಿ ಹನುಮಪ್ಪನ ಜಾತ್ರೆ. ಏನೋ ಅಂಗಡಿ ತಡಪಲೆಲ್ಲ ಮುಚ್ಚಿದ್ವೆಲ್ಲ ತೋರ್ಸಕತ್ತಾನ ಅಂದ್ಕೊಬೇಡ್ರಿ. ಕದ್ರಮುಂಡಿಗೆ ಜಾತ್ರೆಗೆ ಬಂದಂಥ ಅಂಗಡಿಗಳು ಇವೆಲ್ಲ ಮಿಠಾಯಿ ಅಂಗಡಿ, ಸ್ಟೇಷ್ನರಿ ಅಂಗಡಿ, ಬಳೆ, ಅವು ಇವು ಏನೇನೋ ಸಾಮಾನು ಮಾರ್ತಿರ್ತಾರೆ ಅಂಥ ಅಂಗಡಿಗಳು ಇವೆಲ್ಲ. ಮತ್ತು ಇಲ್ಲಿ ನೋಡ್ರಿ, ತೇರೆಲ್ಲ ರೆಡಿಯಾಗಿ ನಿಂತೈತಿ. ಅಲ್ಲೇ ಸಣ್ಣ ತೇರು ಕಾಣ್ತೈತಲ್ಲ, ಅದು ನಿನ್ನೆ ಆಗಿರ್ತಕ್ಕಂಥ ಹೂವಿನ ತೇರು. ಅದು ತೋರಿಸ್ತೇನೆ, ಅದ್ರ ವಿಡಿಯೋನ ಆಮೇಲೆ ಹಾಕ್ತೀನಿ ಲಾಸ್ಟಿಗೆ. ತೇರೆಲ್ಲ ರೆಡಿ ಆದಂಗೆ ಆಗೈತಿ. ಕೇಸರಿ ಬಿಳಿ ಹಸಿರು ಬಾವುಟದಾಗ ಅಲಂಕಾರ ಮಾಡ್ಯಾರ. ಮತ್ತು ಹೊಳ್ಳಿ ಏನಪ್ಪ ಅಂತಂದ್ರೆ, ನಾಳೆ ತೇರಿನ ದಿನ ದೊಡ್ಡದು ಕಳಸದಿಂದ ಹೊಳ್ಳಿ ಕೆಳಗಡೆ ಒಂದೇ ಅಂಕಣ ಏನೈತಲ್ಲ ಅಲ್ಲಿವರೆಗೂ ಅಷ್ಟು ದೊಡ್ಡದು ಮಾಲೆ ಹಾಕ್ತಾರೆ ಹೂವಿನ ಹಾರದ. ಅದನ್ನು ಹಾಕಕ್ಕೆ ಕ್ರೇನ್ ಬರ್ತೈತಿ, ಅದನ್ನೂ ಸಹ ವಿಡಿಯೋದಲ್ಲಿ ಹಾಕ್ತಾನೆ. ಅಜ್ಜನ ಇಂದಿನ ಅಲಂಕಾರ ಇದು ಇವತ್ತು. ಮಹಾಮಂಗಳಾರತಿ ನಿಮಗೆ ನೇರವಾಗಿ ದರ್ಶನ ಆಗತೈತಿ. ಇಲ್ಲೇ ಎಲ್ಲರ ಆಶೀರ್ವಾದ ಪಡ್ಕರ್ರಿ. ಇದ ನೋಡ್ರಿ ಹೂವಿನ ತೇರು ಮತ್ತು ಸಣ್ಣ ತೇರು ಅಂತಂದ್ರೆ ಇದು ಶುಕ್ರವಾರ ಕಂಕಣ ಕಟ್ಟಿ ಕಳಸ ಕುಂದಿರ್ಸ್ತಾರಲ್ಲ, ಅದಾದ್ಮೇಲೆ ಶನಿವಾರ ದಿವಸದ ಕಾರ್ಯಕ್ರಮ ಇದು. ಶನಿವಾರ ದಿವಸ ರಾತ್ರಿ ಆಂಜನೇಯ ಸ್ವಾಮಿ ಮಂಗಳಾರತಿ ಎಲ್ಲ ಆದಮೇಲೆ ಈ ಸಣ್ಣ ತೇರು ತಗೊಂಡು ಅಂದರೆ ಎಳ್ಕೊಂಡು ಇದ್ರಾಗ ಸ್ವಾಮಿ ಕುಂದಿರ್ಸ್ಕೊಂಡು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದವರೆಗೂ ಹೋಗಿ ಬರ್ತಾರೆ. ಇದು ಶನಿವಾರದ ಕಾರ್ಯಕ್ರಮ. ಇನ್ನು ಭಾನುವಾರದ ಕಾರ್ಯಕ್ರಮನೂ ನಿಮಗೆ ತೋರಿಸ್ತೀನಿ. ಭಾನುವಾರದ ಕಾರ್ಯಕ್ರಮ ಅಂಥೇಳಂದ್ರೆ ಇದೆ ನೋಡ್ರಿ. ಏನು ಮಾಡ್ತಾರೆ ಭಾನುವಾರದ ಕಾರ್ಯಕ್ರಮ ಅಂಥೇಳಂದ್ರೆ, ಅವು ನೇಮ ನಿತ್ಯ ಏನದು ಅವನ್ನೆಲ್ಲ ಮುಗಿಸ್ಕೊಂಡು ದೇವ್ರ ಪಲ್ಲಕ್ಕಿ ಮೇಲೆ, ಆಮೇಲೆ ಚೌಡಮ್ಮ ಅದೆಲ್ಲ ದೇವರು ತಿಮ್ಮಪ್ಪನ ಗುಡಿವರೆಗೂ ಹೋಗಿ ಬರ್ತಾರೆ. ಹೋಗಿ ಬಂದು ಆದಮೇಲೆ ಈ ದೊಡ್ಡ ತೇರನ್ನು 5 ಹೆಜ್ಜೆ ಮುಂದಕ್ಕೆ ಎಳಿತಾರೆ. 5 ಹೆಜ್ಜೆ ಮುಂದಕ್ಕೆ ಎಳೆದು ಸೋಮವಾರದ ಮಹಾರಥೋತ್ಸವಕ್ಕೆ ಚಾಲನೆ ನೀಡ್ತಾರೆ. ಇದೇನಪ್ಪ ಅಂದ್ರೆ ಅಗಿನ ಗಂಡಕ್ಕೆ ರೆಡಿ ಮಾಡ್ಕೊತಾರೆ. ಅಂದ್ರೆ ಅಗ್ನಿಕುಂಡ ತೇರಿನ ಎದುರುಗಡೆನೇ ನಾಳೆ ಬೆಳಗ್ಗೆ ಅಗ್ನಿಕುಂಡ ರೆಡಿ ಮಾಡ್ತಾರೆ. ಇದನ್ನು ಪೂಜೆ ಮಾಡೋಂಥ ಆಂಜನೇಯ ಸ್ವಾಮಿ ಪೂಜೆ ಮಾಡೋಂಥ ಪೂಜಾರು ಹಾದು ಹೋಗಿಂದನೇ ತೇರು ಮುಂದೆ ಸಾಗ್ತೈತಿ. ಓಕೆ ಫ್ರೆಂಡ್ಸ್, ಮಹಾರಥೋತ್ಸವದ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೇನೆ. ಬಾಯ್. ಅಲ್ಲಿವರೆಗೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.